ಸೈನಿಕರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ವಿ. ನಿನ್ನೆ ತಿರಂಗ ಯಾತ್ರೆ ಮಾಡೋದ್ರ ಮುಖಾಂತರ ನಮ್ಮ ಸೈನಿಕರ ಸಾಮರ್ಥ್ಯ ಚೆನ್ನಾಗಿದೆ. ನಮ್ಮ ದೇಶದ ಸೈನಿಕರು ಏನೋ ಬುದ್ಧಿವಂತಿಕೆಯಿಂದ ವೈರಿಗಳನ್ನು, ಪಾಕಿಸ್ತಾನದ ಭಯೋತ್ಪಾದಕರನ್ನು ಹುಟ್ಟಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಪಾಕಿಸ್ತಾನದವ್ರಿಗೆ ಅವ್ರಿಗೆ ತಮ್ಮದೇ ಆದಂಥದ್ದು ಏನಿಲ್ಲ. ನಾವು 4 ದಿವಸ ಗಟ್ಟಿಯಾಗಿ ಯುದ್ಧ ಮಾಡಿದ್ರೆ ಪಾಕಿಸ್ತಾನ ಈ ಭೂಪಟದಾಗ ಇರೋಲ್ಲ, ಈ ಭೂಪಟದಾಗ ಇರೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಶಕ್ತಿ ನಮ್ಮ ಸೈನಿಕರ ಹತ್ರ ಇದೆ. ಈಗಲ್ಲ, ಕಾಲಕಾಲದ್ರಿಂದನೂ ಏನು ಸೈನಿಕರನ್ನು ಶಕ್ತಿಯನ್ನು ಬೆಳೆಸುವಂಥ ಕೆಲಸ ಎಲ್ಲ ಸರ್ಕಾರಗಳು ಮಾಡ್ಕೊತ ಬಂದಿದೆ. ನಮ್ಮ ಸಾಮರ್ಥ್ಯ ಸಾಕಷ್ಟಿದೆ, ಸೈನಿಕರು ಗಟ್ಟಿಯಾಗಿದ್ದಾರೆ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲ ಯುದ್ಧವನ್ನು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ವಾಸ್ತವ ಸತ್ಯ, ಬಡವರಾಗಲಿ ಮತ್ತೊಬ್ಬರು ಆಗಲಿ ಅವ್ರಿಗೆ ಚಿಂತೆ ಇಲ್ಲ. ನೋಡಿ, ನಾವು ಮಾಡೋ ಹೊತ್ತಿನಾಗ ಅದನ್ನು ವಿರೋಧ ಮಾಡಿದ್ವಿ. ನಾನು ಒಂದೇ ಕ್ವಶನ್ ಕೇಳ್ತೀನಿ BJP, 2C2D ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದರೆ 2C2D ಮಾಡಿದರು. ಅದನ್ನು ಯಾವ ಆಧಾರದ ಮೇಲೆ ಮಾಡಿದರು? ಇದೇ ಹಿಂದುಳಿದ ವರ್ಗದ ಅವರು ನೇಮಕ ಮಾಡಿದಂಥ ಜಯಪ್ರಕಾಶ್ ಹೆಗಡೆ ಅವರು ನಾವು ನೇಮಕ ಮಾಡಿಲ್ಲ, ಅವರು ನೇಮಕ ಮಾಡಿದ್ರು. ಅವರು ನೇಮಕ ಮಾಡಿದ ಮಧ್ಯಂತರ ವರದಿಯನ್ನು ತೆಗೆದುಕೊಂಡು 2C2D ಮಾಡಿದರು. ಅವಾಗ ಆ ಆಯೋಗ ಭಾಳ ಚೆನ್ನಾಗಿತ್ತು, ಹಿಂದುಳಿದ ವರ್ಗ ಆಯೋಗ ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಾಯಿತ್ತು. ಅದರ ರೆಕಮೆಂಡ್ ಮೇಲೆ 2C2D ಮಾಡಿದರು. ನಮ್ಮ ಸರ್ಕಾರ ಬಂದ ಮೇಲೆ ಅದೇ ಜಯಪ್ರಕಾಶ್ ಹೆಗಡೆ ಅವರು ವರದಿ ಕೊಟ್ಟರು ಹಿಂದುಳಿದ ವರ್ಗ. ಅದು ಸಿದ್ದರಾಮಯ್ಯ ಮನ್ಯಾಗ ಕೂತು ಬರೆದಿತ್ತು. ಇವರಾದ್ರೆ ಇವ್ರ ಮನ್ಯಾಗ ಇವ್ರು ಮಾಡಿದ್ದಾದ್ರೆ ಇವ್ರ ಮನ್ಯಾಗ ಕೂತು ಬರೋಂಗಿಲ್ಲ, ಸಾರ್ವಜನಿಕರು ಬರೀತಾರೆ. ನಾವು ಮಾಡಿದ್ದಾದ್ರೆ ಸಿದ್ದರಾಮಯ್ಯ ಸಾಹೇಬ್ ಮನ್ಯಾಗ ಕೂತು ಬರೀತಾರೆ. ನಾನು ಈ ಕೇಂದ್ರ ಸರ್ಕಾರದ ಜಾತಿ ಜನಗಣತಿಯನ್ನು ಮಾಡ್ತಾ ಇದ್ದಾರಲ್ಲ, ನಾನು ಸ್ವಾಗತ ಮಾಡ್ತೀನಿ. ಆದರೆ ಅದರ ಜೊತೆಗೆ ನಿಜವಾಗಲೂ ಈ ದೇಶದ ಈ ರಾಜ್ಯದೊಳಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾರ್ಯಾರು ಎಷ್ಟೆಷ್ಟು ವಾಸ್ತುಸ್ಥಿತಿ ಇದೆ ಅದನ್ನು ಇದರೊಳಗೆ ಮಾಡಿಸಿ. ಈ ಸದ್ಯ ಮಾಡಲ್ಲ, ಇದನ್ನು ಜನಗಣತಿ ಮಾಡೋರು ಯಾರು? ಶಿಕ್ಷಕರಲ್ಲ. ಮತ್ತು ನಾವು ಮಾಡಿದ್ದು ಯಾರು? ಅದೇ ಶಿಕ್ಷಕರು. ಅವರಾದ್ರೆ ಮನೆಗೆ ಕೂತು ಬರೀತಾರೆ, ಇವರಾದ್ರೆ ಮನೆಗೆ ಹೋಗಿ ಬರೀತಾರೆ. ಅಂದರೆ ಅವರಿಗೆ ಓದಲಾರ್ದೇ ಅದ್ರ ಬಗ್ಗೆ ತಿಳ್ಕೊಳ್ಳಾರ್ದು ಏನೆಲ್ಲ ಮಾಡ್ಕೊಳ್ತಾ ಕೆಲಸವನ್ನು ಮಾಡ್ತಾರೆ. BJP ಅವ್ರಿಗೆ ಕರಗತ ಆಗಿಬಿಟ್ಟೆ. ಅವ್ರು ಹೇಳ್ತಾರೆ 10 ವರ್ಷದಿಂದ 10 ವರ್ಷದಿಂದ ನಿಮ್ಮ ಸರ್ಕಾರ ಬಂದದ್ನ ನೀವೇ ಮಾಡಿದ್ರೆ ಗೆಣಿಸ್ಕೊಡಿದ್ರೆ ಮತ್ತು ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು, ಅದನ್ನು ತರಿಸಿ ನೋಡ್ಬೇಕಾಗಿತ್ತು. 5 ವರ್ಷ ಸರ್ಕಾರ ಮಾಡಿದ್ರಲ್ಲ, ಅದನ್ನು ತರದು ನೋಡ್ಬೇಕಾಗಿತ್ತು. ನೀವು ಆ ಕೆಲಸ ಮಾಡಲಿಲ್ಲ. ಅಂದರೆ ವಾಸ್ತವ ಸತ್ಯ, ಬಡವ್ರ ಬಗ್ಗೆ, ಸಮಾಜದೊಳಗೆ ಕಟ್ಟ ಕಡೆ ಮನುಷ್ಯನ ಬಗ್ಗೆ ಚಿಂತಿಲ್ಲ. ಅವ್ರಿಗೆ ಚಿಂತಿರೋದೇ ಬೇರೆ ಇದೆ.